ನಾವು ಹೊಸ ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತೇವೆ ಅಲ್ಲವೇ? ವಿಶೇಷವಾಗಿ ಪ್ರಮುಖ ವ್ಯಕ್ತಿಗಳ ಅವರನ್ನು ತಿಳಿದುಕೊಳ್ಳಲು ನಮಗೆ ಸಂತೋಷವಾಗಿದೆ. ಆಂಡ್ರೆ ಮತ್ತು ಪೇತ್ರನ ಕಾಲದಲ್ಲಿ ಮೆಸ್ಸೀಯನು ಬರುತ್ತಾನೆಂದು ಅನೇಕರು ನಿರೀಕ್ಷಿಸುತ್ತಿದ್ದರು. ಅವರು ಅವನನ್ನು ಹುಡುಕುತ್ತಿದ್ದರು. ಪ್ರವಾದಿಗಳು ಆತನ ಆಗಮನವನ್ನು ಮುಂಚಿತವಾಗಿ ತಿಳಿದದ್ದರಿಂದ ಅವರಿಗೆ ಅವನನ್ನು ಹುಡುಕಲು ಕಾರಣವಾಗಿತ್ತು. ಇನ್ನು ದೀರ್ಘ ವರ್ಷಗಳ ಕಳೆದವು ಮತ್ತು ಅವನು ಬಂದಿರಲಿಲ್ಲ. ಕೆಲವರು ಭರವಸೆಯನ್ನು ಕಳೆದುಕೊಂಡರು, ಆದರೆ ಅನೇಕರು ಅವನನ್ನು ಹುಡುಕುತ್ತಲೇ ಇದ್ದರು. ಅವರು ಅವನನ್ನು ನಿರೀಕ್ಷಿಸುತ್ತಲೇ ಇದ್ದರು. ನಾವು ಯೋವಾನ 1ನೇ ಅಧ್ಯಾಯ 35-42 ಗಂಟೆ ಓದೋಣ. ಮಾರನೆಯ ದಿನ ತಿರುಗಿ ಯೋವಾನನು ಅವನ ಶಿಷ್ಯರಿಗೆ ಇಬ್ಬರು ನಿಂತುಕೊಂಡಿದ್ದರು. ಆಗ ನಡೆದಾಡುತ್ತಿದ್ದ ಯೇಸುವನ್ನು ನೋಡಿ ಅವನು, ಯೋಹಾನನು, ಇಗೋ ದೇವರ ಕುರಿ ಬಂದು ಹೇಳಿದ್ದನು. ಅವನು ಹೇಳಿದ್ದನ್ನು ಕೇಳಿ ಆ ಇಬ್ಬರು ಶಿಷ್ಯರು ಯೇಸುವಿನ ಹಿಂದೆ ಹೋದರು. ಆಗ ಯೇಸು ಹಿಂತಿರುಗಿ ತನ್ನ ಹಿಂದೆ ಬರುತ್ತಿರುವನನ್ನು ನೋಡಿ ಅವರಿಗೆ, ನೀವು ಏನು ಹುಡುಕುತ್ತೀರಿ ಅನ್ನಲು ಅವರು ಆತನಿಗೆ, ರಬಿಯೇ, ರಬಿ ಅಂದರೆ ಗುರು ಎಂದರ್ಥ, ನೀನು ವಾಸಿಸುವ ಎಲ್ಲಿ ಅಂತ ಹೇಳಿದರು. ಆತನು ಅವರಿಗೆ, ಬಂದು ನೋಡಿರಿ ಅಂದನು. ಅವರು ಹೋಗಿ ಆತನ ವಾಸಿಸಿದ ಸ್ಥಳವನ್ನು ನೋಡಿ ಆ ದಿನ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ 10ನೆಯ ತಾಸಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಆತನು ಹಿಂಬಾಲಿಸಿದ ಇಬ್ಬರಲ್ಲಿ ಸೀಮೋನ್ ಪೇತ್ರನು ಸಹೋದರನಾದ ಅಂದ್ರೆಯನು ಒಬ್ಬನಾಗಿದ್ದನು. ಇವನು ಮೊದಲು ತನ್ನ ಸ್ವಂತ ಸಹೋದರನಾದ ಸೀಮೋನನ್ನು ಕಂಡು ಅವನಿಗೆ, ನಾನು ಮೆಸ್ಸೀಯನನ್ನು ಕಂಡುಕೊಂಡೆವು ಎಂದು ಹೇಳಿದನು. ಮೆಸ್ಸೀಯನು ಅಂದರೆ ಕ್ರಿಸ್ತನ ಎಂದರ್ಥ. ಆಗ ಅಂದ್ರೆಯನು ಸೀಮೋನನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದನು. ಯೇಸು ಅದನ್ನು ನೋಡಿ, ನೀನು ಯೋವಾನನ ಮಗನಾದ ಸೀಮೋನನು, ನೀನು ಕೆಫೆನೆಂದು ಕರೆಯಲ್ಪಡುತ್ತೀವಿ ಅಂದನು. ಕೆಫೆ ಅಂದರೆ ಕಲ್ಲು ಎಂದರ್ಥ. ಕೊನೆಗೆ ಅವನು ಬಂದನು ಮತ್ತು ಅವನನ್ನು ವಿಭಿನ್ನ ಜನರಿಗೆ ಪರಿಚಯಿಸಲಾಯಿತು. ಮೆಸ್ಸೀಯನನ್ನು ಭೇಟಿ ಮಾಡಿ ಎಂದು ಅವರು ಒಬ್ಬರಿಗೊಬ್ಬರು ಹೇಳುವುದನ್ನು ನೀವು ಕೇಳುತ್ತೀರಾ. ಯೋಹಾನ ಅವನನ್ನು ನೋಡಿದನು ಮತ್ತು ಮೊದಲು ಅವನನ್ನು ಅರ್ಥ ಮಾಡಿಕೊಂಡನು. ಆಂಡ್ರೆಯನು ಅವನನ್ನು ನೋಡಿ ಪೇತ್ರನನ್ನು ಅವನ ಬಳಿಗೆ ಕರೆತಂದರು. ಈ ವೃತ್ತಾಂತದಲ್ಲಿ ನಾವು ಮೆಸ್ಸೀಯನ ಸ್ವರೂಪ ಕುರಿತು ಅನೇಕ ಒಳನೋಟಗಳನ್ನು ಹೊಂದಿದ್ದೇವೆ. ಮೊದಲ ಒಳನೋಟ ಅವನು ಗುರುತಿಸುವಿಕೆ. ಅವನ ಗುರುತಿಸುವಿಕೆಯ ದೇವರ ಕುರಿಮರಿಯಾಗಿದೆ, ಏಕೆಂದರೆ ಯೋವಾನನು ಅವನನ್ನು ಗುರುತಿಸಿದ್ದಾನೆ. ಇದು ಬಹಳ ವಿಸ್ಮಯವಾದ ಪದ ಮತ್ತು ಅರ್ಥದಿಂದ ತುಂಬಿದೆ. ದೇವರ ಕುರಿಮರಿ 29ನೆಯ ಅಧ್ಯಾಯದಲ್ಲಿ ನೋಡಬೇಕಾದರೆ ತನ್ನ ಗಳಿಗೆ ಬರೆದ ಯೇಸುವನ್ನು ನೋಡಿ, ಇಗೋ ಲೋಕ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. ಅದಕ್ಕಾಗಿಯೇ ದೇವರ ಕುರಿಮರಿ ಎಂಬ ಈ ಗುರುತಿಸುವಿಕೆಯೇ ಅರ್ಥಪೂರ್ಣವಾಗಿದೆ. ನಾವೆಲ್ಲರೂ ಪಾಪ ಮಾಡಿದ್ದೇವೆ. ನಾವೆಲ್ಲರೂ ದೇವರ ಮಹಿಮೆಯನ್ನು ವಂಚಿತರಾಗಿದ್ದೇವೆ. ಈ ಬಗ್ಗೆ ನಾವು ಏನು ಮಾಡಲಿದ್ದೇವೆ? ದೇವರು ಏನಾದವರು ಮಾಡುವವರಿಗೆ ಮತ್ತು ಅವನು ಏನಾದರೂ ಮಾಡುವವರಿಗೆ ನಾವು ಹೆಚ್ಚಿನದು ಮಾಡಲು ಸಾಧ್ಯವಿಲ್ಲ. ಅವನು ದೇವರ ಕುರಿಮರಿಯನ್ನು ಕಳಿಸಿದ್ದನು. ಅವನು ಲೋಕದ ಪಾಪವನ್ನು ತೆಗೆದು ಹಾಕುವವನು. ಅದ್ಯಾಗೋ ನಾನು ನಿಮಗೆ ಬೇರೆ ಏನಾದರೂ ತೋರಿಸಲು ಬಯಸುತ್ತೇನೆ. ಯೋಹಾನ ಯೇಸುವನ್ನು ತನ್ನ ಇಬ್ಬರು ಶಿಷ್ಯರೊಂದಿಗೆ ಗುರುತಿಸುತ್ತಾನೆ. ಯೋಹಾನನಿಗೆ ಶಿಷ್ಯರಿದ್ದರು. ಅವರು ಅವನನ್ನು ಹಿಂಬಾಲಿಸಿದರು ಮತ್ತು ಅವನು ಬೋಧನೆಯನ್ನು ಕೇಳಿದರು. ಯೇಸು ದೇವರ ಕುರಿಮರಿ ಎಂದು ಆ ಇಬ್ಬರು ಅರ್ಥ ಮಾಡಿಕೊಂಡಾಗ ಅವರು ಯೇಸುವನ್ನು ಹಿಂಬಾಲಿಸಿದರು. ದೇವರ ಕುರಿಮರಿಯಾದ ಯೇಸುವನ್ನು ಇಬ್ಬರು ಶಿಷ್ಯರು ಹಿಂಬಾಲಿಸಿದರು. ನಾನು ಅವನನ್ನು ನಿಮಗೆ ಆ ರೀತಿಯಲ್ಲಿ ತೋರಿಸಲು ಬಯಸುತ್ತೇನೆ. ಅವನು ದೇವರ ಕುರಿಮರಿ ಮತ್ತು ಅವನು ಅನುಸರಿಸಿದ ಅರ್ಹನಾಗಿದ್ದಾನೆ. ಅವನನ್ನು ಹಿಂಬಾಲಿಸಿದರು ಮತ್ತು ಅವರು ಅವನನ್ನು ಹಿಂಬಾಲಿಸುತ್ತೇ ಇದ್ದಾರೆ. ಅವನು ತಿರುಗಿ ಕೇಳಿದನು, ನಿಮಗೆ ಏನು ಬೇಕು ಅಂತ ಕೇಳಿದರು. ನೀವು ಎಲ್ಲಿ ವಾಸಿಸುತ್ತಿದ್ದೀರೋ ಅಲ್ಲಿ ನಾನು ತಿಳಿಯಬೇಕು ಎಂದು ಬಯಸುತ್ತಾ ಇರ್ತಾರೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಅಂಶವಾಗಿರುತ್ತೆ. ಎರಡನೇ ಒಳನೋಟ ಅವನ ಆಹ್ವಾನ. ಬಾ, ಬಂದು ನೋಡು. ಅದು ಅವರ ಕುತೂಹಲವಾಯಿತು. ಅವರು ಅವನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದ್ದರು. ಅವರು ಆತನೊಂದಿಗೆ ಹೆಚ್ಚು ನಿಕಟವಾಗಿ ಪರಿಚಿತರಾಗಲು ಬಯಸಿದ್ದರು. ಆದ್ದರಿಂದ ಅವರು ಅವರನ್ನು ಹಿಂಬಾಲಿಸಿದರು ಮತ್ತು ಅವರಿಗೆ ಏನು ಬೇಕು ಎಂದು ಅದನ್ನು ಕೇಳಿದಾಗ ಅವರು ಹೇಳಿದರು, ನೀವು ಎಲ್ಲಿ ವಾಸವಾಗಿದ್ದೀರೋ ಅಂತ ಕೇಳಿದರು. ಈ ಪ್ರಶ್ನೆಯ ಬಗ್ಗೆ ಆಸಕ್ತಿದಾಯಕ ವಿಷಯವಾಗಿದೆ. ಅವನು ಎಲ್ಲಿ ಇದ್ದಾನೋ ಅಲ್ಲಿಗೆ ಅವರು ಹೋಗಿದ್ದರು. ಅವರು ಅವನ ಬಗ್ಗೆ ಹೆಚ್ಚು ತಿಳಿಕೊಳ್ಳಿಕ್ಕೆ ಕೊಟ್ಟ ಭಾವಿಸಿದ್ದರು. ಅದು ನಿಜವಾಗಿತ್ತು. ಅದು ಇಂದು ನಿಜವಾಗಿದೆ. ನೀವು ಒಬ್ಬ ಮನುಷ್ಯನ ಮನೆಯಲ್ಲಿ ಹುಡುಕಲು ಸಾಧ್ಯವಾದರೆ ನೀವು ಅವನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವಿರಿ. ಅವರ ಪ್ರಶ್ನೆ ಸ್ವಾಭಾವಿಕವಾಗಿರುವ ಪ್ರಶ್ನೆ, ಬಂದು ನೋಡು ಎಂಬುದಾಗಿ. ಗಮನಿಸಿರಿ, ಅದು ಅವರ ಆಹ್ವಾನ
ಬಂದು ನೋಡಿ. ಅದು ರೀತಿಯಲ್ಲಿಯೇ ಇವೆ. ಕೆಲವರು ತಮ್ಮ ಕಟ್ಟಡಗಳನ್ನು, ತಮ್ಮ ಮನೆಗಳ ಸುತ್ತಲೂ ದೊಡ್ಡ ಬೇಲಿಗಳನ್ನು ಎಸೆಯುತ್ತಾರೆ. ಅವರು ಕಾವಲುಗಾರರು, ನಾಯಿಗಳು ಮತ್ತು ಯಂತ್ರ ಹೊಂದಿದ್ದಾರೆ. ಯೇಸು ಈ ಆಹ್ವಾನವನ್ನು ಅವರಿಗೆ ಹೇಳ್ತಾ ಇದ್ದಾರೆ. ನೋಡಿ, ನಾನು ನಿಮಗೆ ಆ ಆಹ್ವಾನ ಪ್ರತಿಧ್ವನಿಸಲು ಬಯಸುತ್ತೇನೆ, ಬಂದು ನೋಡಿ. ಮೂರನೆಯ ನೋಟ ಅವನ ಪರಿಚಯ. ಯೋವಾನನು ಯೇಸುವನ್ನು ಗುರುತಿಸಿದಾಗ ಅವನನ್ನು ಹಿಂಬಾಲಿಸಿದ ಇಬ್ಬರು ಶಿಷ್ಯರಲ್ಲಿ ಆಂಡ್ರೆ ಒಬ್ಬನಾಗಿದ್ದ. ಅವನು ಯೋವಾನನಿಗೆ ಕಿವಿ ಕೊಟ್ಟನು ಮತ್ತು ಅವನು ಯೇಸುವನ್ನು ಹಿಂಬಾಲಿಸಿದನು. ತಾನು ನಿಜವಾದ ಮೆಸ್ಸಿಯನನ್ನು ಕಂಡುಕೊಂಡಿದ್ದನೆಂದು ಅವನಿಗೆ ಸಂಪೂರ್ಣವಾಗಿ ಮನವರಿಕೆ ಆಯಿತು. ಆದ್ದರಿಂದ ಅವನು ತನ್ನ ಸಹೋದರನಾದ ಸೀಮೋನ ಪೇತ್ರನನ್ನು ಹುಡುಕಲು ಹೋದನು. ಅವನನ್ನು ಕಂಡುಕೊಂಡಾಗ ನಾವು ಮೆಸ್ಸಿಯನನ್ನು ಕಂಡುಕೊಂಡಿದ್ದೇವೆ ಎಂದು ಹೇಳಿದ್ದನು. ಅವರು ಅವನನ್ನು ಹುಡುಕುತ್ತಿದ್ದರು, ಅವರು ಅವನನ್ನು ನಿರೀಕ್ಷಿಸುತ್ತಿದ್ದರು. ದೇವರು ಬರುತ್ತಾನೆ ಎಂದು ಅವರು ನಂಬಿದರು. ಅವರು ಮೆಸ್ಸಿಯನ ಕಂಡುಕೊಂಡಾಗ ಆಂಡ್ರನಿಗೆ ತುಂಬ ಸಂತೋಷವಾಯಿತು. ಆದ್ದರಿಂದ ಅವನು ತನ್ನ ಸಹೋದರ ಸಿಮೋನನ್ನು ಯೇಸುವಿನ ಬಳಿಗೆ ಕರೆತಂದನು ಮತ್ತು ಯೇಸು ಅವನನ್ನು ತಿಳಿದುಕೊಂಡನು. ಹೌದು, ಯೇಸು ಅವನನ್ನು ತಿಳಿದನು ಮತ್ತು ಹೇಳಿದನು, ನೀನು ಯೋನನ ಮಗನಾದ ಸೀಮೋನ, ನೀನು ಕೆಫೆ ಎಂದು ಕರೆಯಲ್ಪಡುವೆನು. ಇಲ್ಲಿ ಒಂದು ಅದ್ಭುತವಾದ ಪರಿಚಯವಿದೆ. ಆಂಡ್ರು ತನ್ನ ಸಹೋದರ ಸೀಮೋನನು ಪೇತ್ರನಿಗೆ ಮೆಸ್ಸಿಯನನ್ನು ಭೇಟಿಯಾದಾಗ ಕರೆತಂದದ್ದು ಈ ವಿಷಯ. ನಿಮಗೆ ತಿಳಿದಿದೆ, ನೀವು ನೋಡಬೇಕಾದ ಅವನನ್ನು ಭೇಟಿಯಾಗಬೇಕು. ನಾನು ಆಂಡ್ರೂನಂತೆ ಇರಲು ಬಯಸುತ್ತೇನೆ, ನಿಮ್ಮನ್ನು ಯೇಸುವಿನ ಭೇಟಿಯಾಗಲು ಕರೆತರಲು ಬಯಸುತ್ತೇನೆ ಮತ್ತು ಮೆಸ್ಸಿಯನನ್ನು ಭೇಟಿ ಮಾಡಿ ಮತ್ತು ಹಿಂಬಾಲಿಸಿ. ಇಂದು ನಾವು ಕಲಿತ 3 ವಿಷಯ. ಮೊದಲನೇ ವಿಷಯ ಯೇಸುವಿನ ಗುರುತು, ಎರಡನೇ ವಿಷಯ ಯೇಸುವಿನ ಆಹ್ವಾನ, ಮೂರನೇ ವಿಷಯ ಯೇಸುವಿನ ಪರಿಚಯ. ಈ ಪ್ರಾರ್ಥನೆಯೊಂದಿಗೆ ಈ ಒಂದು ಅವಕಾಶವನ್ನು ಮುಗಿಸ್ತಾ ಇದ್ದೇನೆ. ಪ್ರಾರ್ಥಿಸೋಣ. ನಾವು ಯಾರು ಎಂದು ನೋಡುವಾಗ ಇಂದಿನ ಪಾಠ ಸಾಕ್ಷಿಯಾಗಿದೆ. ನಮಗೆ ಯೇಸುವಿನ ಗುರುತು, ಯೇಸುವಿನ ಪರಿಚಯ, ಯೇಸುವಿನ ದಾರಿಯಾಗಿದೆ. ಈ ದಾರಿಯಲ್ಲಿ ನಡೆಯೋದಕ್ಕೆ ನಮ್ಮನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಕೇಳುವ ಪ್ರಾರ್ಥನೆ. ಆಮೇನ್.